ಗ್ಲೂಟಿನ್ ಫ್ರೀ ಮಸಾಲ ರೊಟ್ಟಿ. ನಾವು ಯಾವಾಗಲೂ ಮಸಾಲ ರೊಟ್ಟಿ ಅಂದ ತಕ್ಷಣ ರಾಗಿದು ಮಾಡ್ಕೋತೀವಿ, ಇಲ್ಲ ಅಕ್ಕಿದು ಮಾಡ್ಕೋತೀವಿ. ರಾಗಿ ಒಳ್ಳೆಯದು, ಬಟ್ ಯಾವಾಗಲೂ ರಾಗಿ ತಿಂದು ಬೇಜಾರಾಗಿದ್ದರೆ ಅಕ್ಕಿ ಅಗೇನ್ ಕಾರ್ಬೋಹೈಡ್ರೇಟ್ಸ್, ಮತ್ತು ನಮಗೆ ಏನೂ ಇಲ್ಲ ಚಪಾತಿ ಅಂತಂದರೆ ಗ್ಲೂಟಿನ್ ಬರುತ್ತೆ. ಆದರೆ ಈ ರೀತಿಯಾದ ಮೆಂತ್ಯ ಸೊಪ್ಪಿನ ಜೋಳದ ಮಸಾಲೆ ರೊಟ್ಟಿ ಮಾಡ್ಕೊಳೋದ್ರಿಂದ ನಿಮಗೆ ಯಾರ್ಯಾರಿಗೆ ಜೋಳದ ರೊಟ್ಟಿ ಮಾಡೋಕ್ಕೆ ಬರಲ್ಲ, ಪ್ಲೇನ್ ಈ ರೀತಿಯಾಗಿ ಆರಾಮಾಗಿ ಮಾಡ್ಕೋಬೋದು. ಫಸ್ಟು ಮೆಂತ್ಯ ಸೊಪ್ಪನ್ನ ಸ್ವಲ್ಪ ಎಣ್ಣೆಯಲ್ಲಿ ಮತ್ತು ತುಪ್ಪ ಎರಡನ್ನೂ ಹಾಕ್ಕೊಂಡು ತುಂಬ ಸಣ್ಣದಾಗಿ ಹೆಚ್ಕೋಬೇಡಿ, ಮೆಂತ್ಯ ಸೊಪ್ಪು ಕಹಿ ಬರುತ್ತೆ. ರಫ್ಲಿ ನೀವು ಚಾಪ್ ಮಾಡಿಕೊಂಡು ಹೇಗೆ ಬೇಕೋ ಸುಮ್ಮನೆ ಒಂದು 4 ಸತಿ ದಪ್ಪಕ್ಕೆ ಹೆಚ್ಕೊಂಡು ಚೆನ್ನಾಗಿ ಮೆಂತ್ಯ ಸೊಪ್ಪನ್ನ ಬಾಡಿಸ್ಕೊಳ್ಳಿ. ಆಮೇಲೆ ಸ್ಟವ್ನ ಆಫ್ ಮಾಡಿಬಿಡಿ. 2 ನಿಮಿಷ ಬೆಚ್ಚಗಿರೋಂಕ್ಲೇ ಹೆಚ್ಚಿರೋ ಈರುಳ್ಳಿ, ತುರಿದಿರೋ ಕ್ಯಾರೆಟು, ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಖಾರದ ಪುಡಿ, ಎಳ್ಳು ಫ್ಲೇವರ್ ಚೆನ್ನಾಗಿ ಕೊಡುತ್ತೆ, ಹಾಗಾಗಿ ಎಳ್ಳು ಮತ್ತು ಜೋಳದ ಹಿಟ್ಟು ಬೇಕು ಅಂತಂದರೆ 1 ಕಪ್ ಜೋಳದ ಹಿಟ್ಟು, 1/4 ಕಪ್ ಅಕ್ಕಿ ಹಿಟ್ಟನ್ನು ಬೇಕಾದ್ರೆ ನೀವು ಸೇರಿಸ್ಕೋಬೋದು. ಕ್ರಿಸ್ಪಿಯಾಗಿ ಬರಬೇಕು ಅಂದರೆ ಬಿಸಿ ನೀರನ್ನು ಹಾಕಿ ನೀವು ಚೆನ್ನಾಗಿ ಈ ರೀತಿ ತಟ್ಟೋ ಅದಕ್ಕೆ ನೀವು ಕಲಿಸ್ಕೋಬೇಕು. ನೀವು ಪಾರ್ಚ್ಮೆಂಟ್ ಪೇಪರ್ ಮೇಲೆ ತಟ್ಕೋತೀನಿ, ಬಾಳೆ ಎಲೆ ಮೇಲೆ ತಟ್ಕೋತೀನಿ ಅಂದರೆ ಫೈನ್. ನಾನು ಯಾವಾಗಲೂ ಡೈರೆಕ್ಟ್ ಹಂಚು ಮೇಲೆ ತಟ್ಟೋದ್ರಿಂದ ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತಟ್ಕೋಬೋದು ಹಂಚಲ್ಲಿ. ಹಾಗಾಗಿ ಎಲೆ ಮೇಲೆ ತಟ್ಟೋದ್ರಿಂದ ದಪ್ಪ ತಟ್ಟಬೇಕಾಗತ್ತೆ, ಬಗ್ಸಕ್ಕೆ ಬರಲ್ಲ. ಹಾಗಾಗಿ ನಾನು ಮತ್ತೆ ಮೇಲ್ಗಡೆ ತುಪ್ಪ ಸವರ್ಕೊಂಡು ತಿಂತಾಯಿದ್ರೆ ಡಯಟ್ ಫ್ರೆಂಡ್ಲಿಯಾಗಿ, ನನಗೆ ಗ್ಲೂಟಿನ್ ಬೇಡಪ್ಪ, ಹೊಟ್ಟೆ ತುಂಬ ತಿನ್ನಬೇಕು, ಮೈಂಡ್ಫುಲ್ಲಾಗಿ ತಿನ್ನಬೇಕು ನನಗೆ ಅನ್ನೋರಿಗೆ ಆರಾಮಾಗಿ ಈ ರೀತಿ ಇದ್ರ ಜೊತೆ ಒಂದು ಶೇಂಗಾ ಚಟ್ನಿ ಅಥವಾ ಕಡಲೆಬೀಜ ಚಟ್ನಿ, ಕಾಯಿ ಚಟ್ನಿ ಮಾಡ್ಕೊಳೋದ್ರಿಂದ ನಿಮಗೆ ಒಂದು ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ಡಯಟ್ ಮಾಡೋರಿಗೆ ಅಥವಾ ರಾತ್ರಿ ಊಟಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಯಾವಾಗಲೂ ಗ್ಲೂಟಿನ್ ಚಪಾತಿ, ಅದೇ ರಾಗಿ ರೊಟ್ಟಿ ಮಾಡೋ ಬದಲು ಈ ರೀತಿಯಾದ ಒಂದು ಮಸಾಲೆ ಜೋಳದ ರೊಟ್ಟಿನ ನೀವು ಟ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಟೈಮಿಂದ ಅಕ್ಕಿ ರೊಟ್ಟಿ ಮಾಡೋದೇ ಬಿಟ್ಬಿಡ್ತೀರಾ. ಬಾಯ್. ಸೊ ಹೆಚ್ಚಿನ ಈ ಥರ ಹೆಲ್ದಿ ಟಿಪ್ಸು ಅಥವಾ ವೀಡಿಯೋಸ್ಗೆ ನನ್ನ ಪೇಜ್ನ ಫಾಲೋ ಮಾಡಿ.